ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ. ಹೆಮ್ಮೆ ಇಲ್ಲದಿರುವುದು, ತಾನು ಧರ್ಮಿಷ್ಠನೆಂದು ಹೊರಗೆ ತೋರಿಸಿಕೊಳ್ಳದಿರುವುದು, ಅಹಿಂಸೆ, ಕ್ಷಮಾಭಾವ, ಸರಳ ಸ್ವಭಾವ, ಗುರುಸೇವೆ, ಶುಚಿತ್ವ, ಮೋಕ್ಷ ಮಾರ್ಗದಲ್ಲಿ ನಿಷ್ಠೆ, ಆತ್ಮ ಸಂಯಮ ಹೀಗೆ ವ್ಯಕ್ತಿಯಲ್ಲಿರಬೇಕಾದ ಗುಣ ಸ್ವಭಾವಗಳನ್ನು ಹೇಳಲು ಆರಂಭಿಸಿದ್ದಾನೆ ಭಗವಂತ. ಮನುಷ್ಯನ ಭಾವೋದ್ವೇಗಕ್ಕೆ ಕಾರಣವೇ ತಾನು ಎನ್ನುವ ಹೆಮ್ಮೆ. ಬೇರೆ ವ್ಯಕ್ತಿಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವ ಜನ ತನ್ನ ಬಗ್ಗೆ ಯಾರೋ ಹೀಗೆ ಹೇಳುತ್ತಿದ್ದರು ಎಂದರೂ ಸಾಕು, ತಕ್ಷಣವೇ ಹುಡುಕಿಕೊಂಡು ಹೋಗಿ ಜಗಳವಾಡಲು ಕಾರಣವೇ ತಾನು ಎನ್ನುವ ಅಂದಾಭಿಮಾನ. ತನ್ನ ಬಗ್ಗೆ ಯಾರು ಏನಾದರೂ ಅಂದುಕೊಳ್ಳಲಿ, ಅದು ಅವರ ಜ್ಞಾನ ಅಥವಾ ಅಜ್ಞಾನ ಎಂಬ ಮನಸ್ಥಿತಿ ಬಂದಾಗ ಮಾತ್ರ ಮನಸ್ಸು ಸಮಸ್ಥಿತಿಯಲ್ಲಿ ಇರಬಹುದು. ಇಲ್ಲವಾದರೆ ಅಂತಹವರನ್ನು ಹೊಗಳಿದಾಗ ನಿಂತಲ್ಲಿ ನಿಲ್ಲದೆ, ಕೂತಲ್ಲಿ ಕೂರದೆ ಸಂತೋಷಪಟ್ಟರೆ, ತೆಗಳಿದಾಗ ಕೋಪಗೊಂಡು ಮೈಯೆಲ್ಲ ಬೆಂಕಿಯಾಗಿಸಿಕೊಂಡು ತಮ್ಮ ದೇಹವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಅತಿಯಾದ ಸಂತೋಷ ಅಥವಾ ಕೋಪ ಎರಡೂ ದೇಹದ ಮೇಲೆ ಪರಿಣಾಮ ಬೀರಿ ಆರೋಗ್ಯ ಹದಗೆಡುವುದು ನಿಶ್ಚಿತ. ನಾನು ಎನ್ನುವ ಅಹಂಕಾರವೇ ತನ್ನ ಮೇಲೆ ಅತಿಯಾದ ಅಭಿಮಾನಕ್ಕೆ ಕಾರಣ. ಈ ಅಭಿಮಾನದ ಕಾರಣದಿಂದಲೇ ಅದೆಷ್ಟೋ ವಾಗ್ವಾದಗಳು ನಡೆದು ಕೊಲೆಯಲ್ಲಿ ಮುಕ್ತಾಯವಾಗಿರುವುದನ್ನು ಕಥೆಗಳಲ್ಲಿ ಅಷ್ಟೇ ಏಕೆ, ನಿಜ ಜೀವನದಲ್ಲಿ ಕೂಡ ಕಾಣಬಹುದು. ತನ್ನ ಹೆಸರಿನ ಬಗ್ಗೆ ಹೆಮ್ಮೆ ಪಡುವ ಜನ ಮಾಡುವ ಪ್ರತಿ ಕೆಲಸ, ಅದು ಸಣ್ಣದಿರಲಿ ದೊಡ್ಡದಿರಲಿ, ತನ್ನ ಹೆಸರನ್ನು ನೋಡಲು ಇಚ್ಛಿಸಿ ಇದಕ್ಕಾಗಿ ಹೋರಾಡುತ್ತಾರೆ. ಕುಟುಂಬಗಳಲ್ಲಿ ನಡೆಯುವ ಮದುವೆ, ಉಪನಯನ ಮುಂತಾದ ಆಹ್ವಾನ ಪತ್ರಿಕೆಗಳಲ್ಲಿ ತಮ್ಮ ಹೆಸರನ್ನು ಬಯಸುವ ಜನ ತಮ್ಮ ಹೆಸರು ಕಾಣದಿದ್ದರೆ ತಮಗೆ ಮರ್ಯಾದೆ ಕೊಡಲಿಲ್ಲವೆನ್ನುತ್ತಾ ಸಮಾರಂಭದಲ್ಲಿ ಗಲಾಟೆ ಮಾಡಿ ಎಲ್ಲರ ಮಾನ ಮರ್ಯಾದೆ ಹರಾಜು ಹಾಕುವುದನ್ನು ಕಾಣಬಹುದು. ತನ್ನನ್ನು ಪ್ರದರ್ಶನ ಮಾಡಲು ಇಚ್ಛಿಸುವ ಮನುಷ್ಯ ತಾನು ಧರ್ಮಿಷ್ಠ ಎನ್ನುತ್ತಾ ದುರಹಂಕಾರದಿಂದ ಮೆರೆಯುವುದನ್ನು ಕಾಣಬಹುದು. ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕಾದ ಮನುಷ್ಯ ತನ್ನ ಮನೆಯಲ್ಲಿ ತಾನಿದ್ದು ಇತರರನ್ನು ಪ್ರೀತಿಸಬೇಕು ಹೊರತು ಎಲ್ಲರೂ ಒಂದೇ ಮನೆಯಲ್ಲಿ ತಾನೆಣಿಸಿದಂತೆ ಇರಬೇಕು ಎಂದು ಬಯಸುವುದು ಸರಿಯಲ್ಲ. ತಾನು ಧರ್ಮಿಷ್ಠ, ತಾನು ಪಾಲಿಸುತ್ತಿರುವ ಧರ್ಮವೇ ಶ್ರೇಷ್ಠ, ಅದನ್ನೇ ಎಲ್ಲರೂ ಪಾಲಿಸಬೇಕು ಎನ್ನುವ ಮನೋಭಾವ ಹೊಂದಿದ ಅನೇಕರನ್ನು ಕಾಣಬಹುದು. ಧರ್ಮಿಷ್ಠನಾಗಿರುವುದು ತಪ್ಪಲ್ಲ, ಆದರೆ ತಾನು ಮಾತ್ರ ಧರ್ಮಿಷ್ಠ ಎನ್ನುವ ಪ್ರದರ್ಶನ ತಪ್ಪು. ಲೋಕದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು, ಅಭಿರುಚಿಗಳು ಇರುವುದು ಸಹಜ. ಧರ್ಮದ ವಿಷಯ ಬಂದಾಗ ಸಾಕಷ್ಟು ಚರ್ಚೆಗಳಾಗುವುದನ್ನು ಕಾಣಬಹುದು. ಆದರೆ ಈ ರೀತಿಯ ಚರ್ಚೆಗಳಿಂದ ಆಗುವ ಪ್ರಯೋಜನ ಶೂನ್ಯವೇ ಸರಿ. ಯಾವುದೇ ಮನುಷ್ಯ ತಾನು ಒಪ್ಪಿಕೊಂಡದ್ದನ್ನು, ಅಪ್ಪಿಕೊಂಡಿದ್ದನ್ನು ಅಷ್ಟು ಸುಲಭವಾಗಿ ಬಿಡಲಾರ. ಯಾವುದೇ ವ್ಯಕ್ತಿ ನಡೆಸಿಕೊಂಡು ಬಂದ ಸಂಪ್ರದಾಯ ಹಾಗೂ ಆಚರಣೆಯನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲು ಅಸಾಧ್ಯ. ಕಾರಣ ಭಗವಂತನಲ್ಲಿ ಇರುವ ಭಯ. ಧರ್ಮ ಕರ್ಮಗಳಿಗೂ ಭಗವಂತನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಎಲ್ಲವನ್ನೂ ಭಗವಂತನ ಹೆಸರಿನಲ್ಲಿ ನಡೆಸುವ ಜನ ಆತನಲ್ಲಿ ಪ್ರೀತಿ ಇಡುವ ಬದಲು ಅಜ್ಞಾನಿಗಳು ತುಂಬುವ ಭಯದಿಂದ ಸಲ್ಲದ ಸಂಪ್ರದಾಯ ಹಾಗೂ ಆಚರಣೆಗಳನ್ನು ಹೇರಲು ಯತ್ನಿಸಿ ಸಮಾಜದಲ್ಲಿ ಒಡಕು ಹುಟ್ಟಿಸಲು ಪ್ರಯತ್ನಿಸುತ್ತಾರೆ. ಆಚರಣೆ ಹಾಗೂ ಸಂಪ್ರದಾಯಗಳನ್ನು ತಮ್ಮ ಮನೆಗೆ ಹಾಗೂ ತಮ್ಮ ಸಮುದಾಯಗಳಿಗೆ ಸೀಮಿತಗೊಳಿಸಿ ಇತರರೆದುರು ಸ್ವಾಭಾವಿಕವಾಗಿದ್ದರೆ ವೈಯಕ್ತಿಕವಾಗಿ ವ್ಯಕ್ತಿಗೂ ಸಾಮೂಹಿಕವಾಗಿ ಸಮಾಜಕ್ಕೂ ಕ್ಷೇಮ. ಹಿಂಸೆಗಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ. ಹಿಂಸೆಯನ್ನು ಅನುಭವಿಸುವಾಗ ಆಗುವ ದೈಹಿಕ ಹಾಗೂ ಮಾನಸಿಕ ಯಾತನೆ ಯಾವಾತನೂ ಸಹಿಸಲು ಸಾಧ್ಯವಿಲ್ಲ. ಆದರೂ ಜನರು ಅಜ್ಞಾನದಿಂದ ಇತರರನ್ನು, ಇತರ ಜೀವಿಗಳನ್ನು ಹಿಂಸಿಸುವುದನ್ನು ಕಾಣಬಹುದು. ತನಗೂ ಇದೇ ರೀತಿ ಹಿಂಸೆ ದುಃಖ ತರುತ್ತದೆ ಎನ್ನುವುದರ ಅರಿವಿದ್ದರೂ ಹಿಂಸಾಚಾರ ಮಾಡುವುದನ್ನು ಕಾಣಬಹುದು. ಹಿಂಸೆಯಿಂದ ಹಿಂಸೆಯೇ ಹೊರತು ಹಿಂಸೆಯಿಂದ ಯಾವುದೇ ಬದಲಾವಣೆ ಆಗುವುದಿಲ್ಲ. ಹಿಂಸೆಯನ್ನು ಅನುಭವಿಸಿದ ವ್ಯಕ್ತಿ ಸೇಡು ತೀರಿಸಿಕೊಳ್ಳಲು ಹಿಂಸೆಯ ದಾರಿ ಹಿಡಿಯುವ ಮೂಲಕ ಆ ಜನ್ಮ ವೈರಿಯಾಗುತ್ತಾನೆ. ಮನುಷ್ಯ ಹಿಂಸಾ ಮಾರ್ಗ ಹಿಡಿದು ತಾನು ಹಾಳಾಗುವುದಲ್ಲದೆ
ತನ್ನವರು, ಪರಿಸರ ಎಲ್ಲವನ್ನೂ ಹಾಳು ಮಾಡುತ್ತಾನೆ. ಆಧುನಿಕ ಯುಗದಲ್ಲಿ ಮಾಡಿದ ತಪ್ಪಿಗೆ ಹಿಂಸಾತ್ಮಕ ಶಿಕ್ಷೆ ನೀಡುವ ಮೂಲಕ ವ್ಯಕ್ತಿಯನ್ನು ಸರಿದಾರಿಗೆ ತರಲು ಯತ್ನಿಸುವ ಕಾನೂನು ಇರಬಹುದು. ಆದರೆ ವ್ಯಕ್ತಿಯ ಅವಶ್ಯಕತೆಗಳಾದ ದುಡಿಯುವುದಕ್ಕೆ ಕೆಲಸ ಹಾಗೂ ತಪ್ಪು ಯಾವುದು ಮತ್ತು ಸರಿ ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಅಕ್ಷರ ಜ್ಞಾನ ಕೊಡುವುದರ ಮೂಲಕ ಹಿಂಸಾವೃತ್ತಿ ಹಿಡಿದಿರುವವರನ್ನು ಸರಿದಾರಿಗೆ ತಂದರೆ ಸಮಾಜಕ್ಕೆ ಉತ್ತಮ. ಹಿಂಸೆಯಿಂದಲೇ ಹಿಂಸೆ ಮುಂದುವರಿಯುವುದು. ದೈಹಿಕ ಹಿಂಸೆಯಾಗಲಿ ಅಥವಾ ಮಾನಸಿಕ ಹಿಂಸೆಯಾಗಲಿ ಇವೆರಡೂ ಅರಗಿಸಿಕೊಳ್ಳಲಾರದ ನೋವು ಕೊಡುವಂತಹದ್ದು. ಕ್ಷಮಾಭಾವದ ಕೊರತೆಯಿಂದಾಗಿ ಹಿಂಸಾತ್ಮಕ ಧೋರಣೆ ಮುಂದುವರಿಯುತ್ತದೆ. ಮನುಷ್ಯನ ಹೃದಯ ಮೃದುವಿನಲ್ಲಿ ಮೃದುವಾಗಬೇಕು. ಮದುವೆಯ ನಂತರ ಹೆಣ್ಣು ಒಪ್ಪಿಸುವ ಸಂದರ್ಭದಲ್ಲಿ ಕ್ಷಮಯಾ ಧರಿತ್ರಿ ಎಂಬ ಒಂದು ಸಂಸ್ಕೃತ ಶಬ್ದ ಉಪಯೋಗಿಸುವುದನ್ನು ಕಾಣಬಹುದು. ಧರಿತ್ರಿ ಎಂದರೆ ಭೂಮಿ. ಈ ಭೂಮಿಯನ್ನು ಮನುಷ್ಯ ಅಥವಾ ಇತರ ಜೀವಿಗಳಿರಬಹುದು ಹಿಂಸಿಸುತ್ತಲೇ ಇರುತ್ತವೆ. ಆದರೆ ಈ ಭೂಮಿ ಎಲ್ಲರನ್ನೂ ಕ್ಷಮಿಸುವಂತೆ ಪ್ರತಿಯೊಬ್ಬರೂ ತಮ್ಮ ಸಂಸಾರದಲ್ಲಿ ಕ್ಷಮಾಗುಣ ಹೊಂದಿರಬೇಕೆಂಬುದು ಆಶಯ. ಮಾಡುವ ಕರ್ಮದಿಂದ ಸಾಕಷ್ಟು ಶುಭ ಅಶುಭ ಫಲಗಳು ಮನುಷ್ಯನಿಗೆ ಸಿಗುವುದು ಸಹಜ. ಯಾವುದೋ ವ್ಯಕ್ತಿ ದಾರಿಯಲ್ಲಿ ಹಠಾತ್ತನೆ ಅಡ್ಡ ಬಂದಾಗ ಕೆಲವರಿಗೆ ಕೋಪ ಹೆಚ್ಚಾಗಿ ಅಂತಹವರನ್ನು ನಿಂದಿಸುವುದು ಮತ್ತು ಹಿಂಸಿಸುವುದನ್ನು ಕಾಣಬಹುದು. ಕ್ಷಮಿಸುವ ಗುಣವಿದ್ದರೆ ಮನಸ್ಸಿನಲ್ಲಿ ದಾಖಲಾಗದೆ ಅಲ್ಲಿಯೇ ಮುಕ್ತಾಯವಾಗುತ್ತದೆ. ಇಬ್ಬರಲ್ಲೂ ಕ್ಷಮಾಗುಣವಿಲ್ಲದಿದ್ದರೆ ಜನ್ಮ ಜನ್ಮಾಂತರದ ವೈರತ್ವಕ್ಕೆ ನಾಂದಿಯಾಗಬಹುದು. ಮನುಷ್ಯ ಕ್ಷಮಾಗುಣದಿಂದ ಎದುರಾಳಿಯ ಹೃದಯ ಗೆಲ್ಲಬಹುದೇ ವಿನಃ ಒಬ್ಬ ವ್ಯಕ್ತಿಯನ್ನು ಬಲದಿಂದ ಮಣಿಸಿ ಗೆದ್ದೆ ಎಂದು ಬೀಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಬಲದಿಂದ ಬರುವ ಗೆಲುವು ಶಾಶ್ವತವಲ್ಲ. ಅವಮಾನಿತವಾದ ಮನಸ್ಸು ಸಮಯಕ್ಕಾಗಿ ಕಾಯ್ದು ಒಂದಲ್ಲ ಒಂದು ದಿನ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತದೆ. ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಸಹಜ. ಸಣ್ಣ ಸಣ್ಣ ವಿಷಯಕ್ಕೂ ಬಲಪ್ರಯೋಗ ಮಾಡುವ ಬದಲು ಕ್ಷಮಾಗುಣದಿಂದ ವೈರಿಗಳಿಲ್ಲದ ಉತ್ತಮ ಜೀವನ ನಡೆಸಬಹುದು. ಹರಿ ಓಂ ತತ್ಸತ್.